ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ಸ್ನೇಹಿತರೆ. ಇವತ್ತು ನಾವು ವಿಷ್ಣು ಸಹಸ್ರನಾಮದ 3ನೇ ಶ್ಲೋಕದ ಶ್ರೀಮಾನ್ ಅನ್ನುವ ನಾಮದ ಬಗ್ಗೆ ಅರ್ಥಚಿಂತನೆಯನ್ನು ಮಾಡೋಣ. ಶ್ರೀಮಾನ್ ಅಂದರೆ ವಕ್ಷಸ್ಥಲದಲ್ಲಿ ಶ್ರೀವತ್ಸವನ್ನು ಧರಿಸಿದವನು ಅಂತ ಬರುತ್ತೆ. ಶ್ರೀವೈಕುಂಠದಲ್ಲಿ ವಿಷ್ಣುವಿನ ಪರಿವಾರ ಜನ ಅನೇಕ ಜನ ಇರ್ತಾರೆ. ಎಲ್ಲರೂ ವಿಷ್ಣು ತರಾನೇ ಇರ್ತಾರೆ. ಆದ್ರೆ ಯಾರು ವಿಷ್ಣು ಅಲ್ಲ, ಪರಮಾತ್ಮ ಒಬ್ಬನೇ. ಹೇಗೆ ನಾವು ಕಂಡುಹಿಡಿಯೋದು ಅಂದ್ರೆ, ಶ್ರೀವತ್ಸ ಅನ್ನೋ ಇದು ಬರೀ ಪರಮಾತ್ಮನಿಗೆ ಮಾತ್ರನೇ ಇರುತ್ತೆ ವಕ್ಷಸ್ಥಲದಲ್ಲಿ, ಇನ್ಯಾರಿಗೂ ಇರೋದಿಲ್ಲ. ಹಾಗಾಗಿ ಪರಮಾತ್ಮನನ್ನು ಬೇರೆಯವ್ರನ್ನು ಸುಲಭವಾಗಿ ಕಂಡುಹಿಡಿಯಬಹುದು. ಶ್ರೀವತ್ಸ ಅನ್ನೋದು ಪರಮಾತ್ಮನಿಗೆ ಮಾತ್ರ ಸೀಮಿತವಾಗಿದ್ದು. ಇನ್ನೊಂದು ಅರ್ಥ, ಶ್ರೀ ಅಂದ್ರೆ ಲಕ್ಷ್ಮೀದೇವಿ. ಲಕ್ಷ್ಮೀದೇವಿನ ಹೃದಯದಲ್ಲಿ ಇಟ್ಕೊಂಡಿರೋನು ಅಂತಾನು ಬರುತ್ತೆ. ಇವಾಗ ಲಕ್ಷ್ಮೀ ದೇವಿಗೆ ಸ್ವಾಮಿ ಆದ್ಮೇಲೆ ನಮ್ಗೆ ಪರಮಾತ್ಮ ಏನ್ ಕೊಡದೆ ಇರಕ್ಕೆ ಸಾಧ್ಯ? ಏನ್ ಬೇಕಾದ್ರೂ ಕೊಡಬಲ್ಲ. ಯಾಕಂದ್ರೆ ಧನಲಕ್ಷ್ಮಿ ಅಂದ್ರೆ ಈ ಅಷ್ಟಲಕ್ಷ್ಮಿಗಳಲ್ಲೇ ಎಲ್ಲಾ ಲಕ್ಷ್ಮಿಗಳು ಬರುತ್ತೆ. ನಮ್ಮ ಸತ್ಕರ್ಮಗಳಿಂದ ಈ ಅಷ್ಟಲಕ್ಷ್ಮಿಗಳಲ್ಲಿ ಯಾವ್ದನ್ ಬೇಕಾದ್ರೂ ಪಡೆಯಬಹುದು. ಈ ಅಷ್ಟಲಕ್ಷ್ಮಿಗಳೇ ಅಲ್ಲದೆ ಇನ್ನ ಜ್ಞಾನ, ವೈರಾಗ್ಯ ಇಂಥವೆಲ್ಲ ಕೂಡ ಸಂಪದಗಳ ಕೆಳಗಡೆನೆ ಬರುತ್ತೆ. ಸೊ ಸತ್ಕರ್ಮಗಳು ಇವಾಗ 2 ತರ ಇರುತ್ತೆ. ಕಾಮದಿಂದ ಮಾಡೋದು, ನಿಷ್ಕಾಮದಿಂದ ಮಾಡೋದು. ಕಾಮದಿಂದ ಸತ್ಕರ್ಮ ಮಾಡಿದ್ದಾಗ ಪರಮಾತ್ಮ ಲೌಕಿಕ ಸಂಪದೆಯನ್ನು ಕೊಡ್ತಾನೆ. ಅಂದ್ರೆ ದುಡ್ಡು, ಕಾಸು, ಧಾನ್ಯ, ಇದು ಯಾವ್ದಾದ್ರೂ ಆಗ್ಲಿ, ನಮ್ಗೇನ್ ಬೇಕೋ ಈ ಲೌಕಿಕ ಜೀವನಕ್ಕೆ ಸಂಬಂಧಪಟ್ಟಿದ್ದು. ನಿಷ್ಕಾಮದಿಂದ ಮಾಡಿದ್ದಾಗ ಜ್ಞಾನ, ಭಕ್ತಿ, ವೈರಾಗ್ಯ ಇವನ್ನೆಲ್ಲ ಕೊಡ್ತಾನೆ. ಹಾಗಾಗಿ ನಾವು ಸಾಧ್ಯವಾದಷ್ಟು ಸತ್ಕರ್ಮಗಳನ್ನ ನಿಷ್ಕಾಮವಾಗೇ ಮಾಡ್ಬೇಕಾಗತ್ತೆ. ಏನೋ ತಪ್ಪನ್ಸರಿ ಆಗಿರೋವಾಗ ಕೆಲವು ಕಾಮಗಳು ನಮ್ಗೆ ಬೇಕಾಗತ್ತೆ. ಅಂತ ಟೈಮಲ್ಲಿ ಮಾತ್ರ ನಾವು ಕಾಮದಿಂದ ಸತ್ಕರ್ಮಗಳನ್ನ ಮಾಡ್ಬೇಕಾಗತ್ತೆ. ಯಾವುದೇ ಸಂಪತ್ತನ್ನು ಕೊಡಕ್ಕೆ ಆ ಪರಮಾತ್ಮನಿಗೆ ಸಾಧ್ಯ. ಹಾಗಾಗಿ ಪರಮಾತ್ಮನನ್ನು ಶ್ರೀಮಾನ್ ಅಂತಾರೆ. ಇನ್ನೊಂದು ಅರ್ಥ, ಶ್ರೀ ಅಂದ್ರೆ ವಿಷ ಅಂತಾನೂ ಬರುತ್ತೆ. ಹಾಗಾಗಿ ಪರಮಾತ್ಮ ವಿಷವನ್ನು ಕೂಡ ತನ್ನ ಒಂದು ಕೈಯಲ್ಲಿ ಇಟ್ಕೊಂಡಿರ್ತಾನೆ, ನಾವು ಮಾಡಿರೋ ದುಷ್ಕರ್ಮಗಳಿಗೆ ಶಿಕ್ಷೆ ಕೊಡೋದಕ್ಕಾಗಿ. ಹಾಗಾಗಿ ನಾವು ಕರ್ಮ ಮಾಡೋವಾಗ ತುಂಬಾ ಜಾಗರೂಕರಾಗಿ ಮಾಡಬೇಕಾಗತ್ತೆ. ದುಷ್ಕರ್ಮ ಮಾಡಿದ್ರೆ ಅದರ ಫಲವನ್ನು ಕೂಡ ಅನುಭವಿಸಬೇಕಾಗತ್ತೆ. ಹಾಗಾಗಿ ಕೂಡ ಭಗವಂತನನ್ನ ಶ್ರೀಮಾನ್ ಅಂತಾರೆ. ಶ್ರೀಮಾನ್ ಅಂದ್ರೆ ಇವಾಗ ನಾವು 3 ಅರ್ಥಗಳನ್ನ ತಿಳಿದಿದ್ದೀವಿ. ಇದಲ್ಲದೆ ಇನ್ನ ಅನೇಕ ಅರ್ಥಗಳಿರತ್ತೆ ಸ್ನೇಹಿತರೆ. ನಾವು ಈ 3 ಅರ್ಥಗಳನ್ನ ಇವತ್ತು ತಿಳಿದಿದ್ದೀವಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ. ಶ್ರೀಕೃಷ್ಣ ಅರ್ಪಣಮಸ್ತು.